ಹೆಸರು ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಹೆಸರೇ ಓಡಾಡ್ತಾ ಇದೆ. ಇವತ್ತು ಹುಟ್ಟುಹಬ್ಬ, ಸುಳ್ಳು ಹೇಳ್ಬಾರ್ದು, ನಿಜ ಹೇಳಿ. ನಂದು ಹುಟ್ಟುಹಬ್ಬ ನಾಳೆ ಕಣಮ್ಮ, ಅದೇ ಮೊದಲನೇದು. ಸಂಘಟನಾತ್ಮಕವಾಗಿ ನೋಡಿ, ಹುಟ್ಟುಹಬ್ಬ ಒಂದ್ ರೀತಿ ಸೋಮಣ್ಣರಿಗೆ ಶಕ್ತಿ ತುಂಬುತ್ತಾ ಅಂತ. ಒಂದು ಸತ್ಯ, ಪಾರ್ಟಿ ನಮ್ಮೆಲ್ಲರಿಗಿನ್ನ ದೊಡ್ಡದು, ಪಾರ್ಟಿಗಿನ್ನ ದೊಡ್ಡದು ದೇಶ. ದೇಶ ಇದ್ದರೆ ಪಾರ್ಟಿ, ಪಾರ್ಟಿ ಇದ್ದರೆ ನಾವೆಲ್ಲರೂ. ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನೀವು ನೋಡ್ತಾ ಇದ್ದೀರಿ. ಯಾರ್ದಾರು ಮನೇಲಿ ಬೆಳಿಗ್ಗೆ 7 ಗಂಟೆಗೆ ಈ ಥರ ಒಂದು ಹಬ್ಬ ಆಯ್ತದೆ ಬೆಂಗಳೂರಿನಲ್ಲಿ, ಅದು ಸುಲಭದ ಕೆಲಸ ಅಲ್ಲಮ್ಮ. ಅವರ ಅಂತರಾಳದಲ್ಲಿ ಅವರ ಪ್ರೀತಿ ವಿಶ್ವಾಸಕ್ಕೆ ಸೋಮಣ್ಣ ಹೆಂಗೆ ಪಾತ್ರ ಆಗಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ನನ್ನ ಮಗನ ಹುಟ್ಟು ಹಬ್ಬ ಆಗಿರೋದ್ರಿಂದ ಅವ್ನಿಗೆ ವಿಶ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದು. ನಾನು ಇವಾಗ ಭುವನೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ನನಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರ ಸುತ್ತಾಡ್ತಾ ಇದ್ದೀನಿ, ಏನೆಲ್ಲ ಮಾಡ್ತಾ ಇದ್ದೀನಿ. ತಾವೇನು ಹೇಳಿದ್ರಿ ನನಗೆ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಚಿಂತನೆ ಇಲ್ಲ. ಅದರ ಒಂದು ಸತ್ಯ, ನಮಗಿನ್ನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ್ನ ದೇಶ ದೊಡ್ಡದು. ಒಂದು ನಿಮಿಷ, ಅಂಥ ಸಂದರ್ಭಗಳು ಸನ್ನಿವೇಶಗಳನ್ನು ರಾಷ್ಟ್ರದ ನಾಯಕರುಗಳು ಯಾರ್ಯಾರಿಗೆ ಯಾವ್ಯಾವ ರೀತಿ ತೀರ್ಮಾನ ಮಾಡಬೇಕು ಅನ್ನೋದು ಅವರಿಗೆ ಅದೆಲ್ಲವೂ ಕೂಡ ಅನುಭವ ಇದೆ, ಮನವರಿಕೆ ಇದೆ. ನಾನು ಒಂದು ಸತ್ಯ, ನನಗೇನು ಇವಾಗ ಕೊಟ್ಟಿದ್ದಾರೆ ಕೆಲಸ, ಇದನ್ನು ತುಂಬ ವ್ಯವಸ್ಥಿತವಾಗಿ, ಇದು ನನಗೆ ದೇವರು ಕೊಟ್ಟಿರೋ ಒಂದು ವರ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಷ್ಟ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ಸನ್ಮಾನ್ಯ ಸಂತೋಷ್ ಅವರು, 3 ಜನರು ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು. ಆ ಜವಾಬ್ದಾರಿಯನ್ನು ತಮಗೆ ಗೊತ್ತಿದೆ ಸಮರ್ಪಕವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನನಗೆ ಒಂದೂ ಗೊತ್ತಿಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನನಗಿನ್ನ ಪಾರ್ಟಿ ದೊಡ್ಡದು, ಪಾರ್ಟಿಯಿಂದ ದೇಶ ದೊಡ್ಡದು. ಅವ್ರಿಗೆಲ್ಲ ನಾನು ಋಣಿಯಾಗಿರ್ತೀನಮ್ಮ, ಅವ್ರಿಗೆಲ್ಲ ಅಭಾರಿ ಆಗಿರ್ತೀನಿ. ಹಾಲಿ ಅಧ್ಯಕ್ಷರನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ಅಂತ ಒಂದು ವರ್ಗ, ಒಂದು ಬಣ ಅಲ್ಲ, ಬಣ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಒಳ್ಳೆ ತನಿಖೆ, ತುಂಬ ದಿನ ನಾನೇ ಅನ್ನೋದನ್ನು ನಾವೆಲ್ಲ ಕೂಡ ಬಿಡಬೇಕಾಯ್ತದೆ. ನಾವೆಲ್ಲ ಪಾರ್ಟಿ ಇದ್ದರೆ ಮಾತ್ರ ನಾವು, ಪಾರ್ಟಿ ಇದ್ದರೆ ನಾವು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ನೋಡಿ, ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ. ನಾನು ಒಬ್ಬ ದೊಡ್ಡ ಅನುಭವ ರಾಜಕಾರಣಿ, 2ನೇ ಬಾರಿಗೆ ಮುಖ್ಯಮಂತ್ರಿ. ಈ ಜಂಬ ಎಲ್ಲ ಕೊಚ್ಕೊಳ್ಳೋದನ್ನು ಇವತ್ತಾರು ನಿಲ್ಲಿಸಿ, ಇನ್ಮೇಲೆ ನಾನು ಕೂಡ ಪಕ್ಷಪಾತಿ, ನಾನು ಕೂಡ ಎಲ್ಲೋ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖಜಾನೆಯಲ್ಲಿ ಖಾಲಿ ಇದ್ದರೂ ಕೂಡ ಅವರ ಮೂಗಿಗೆ ತುಪ್ಪವನ್ನು ಸುರಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರಂಥವ್ರು ಮಾಡೋದು ನನ್ನಂಥವ್ರಿಗಂತೂ ಭಾರಿ ನೋವಾಯ್ತದೆ. ದಯಮಾಡಿ ಸಿದ್ದರಾಮಯ್ಯನವರು, ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ಇವತ್ತು ಕೂಡ ಗಾಂಭೀರ್ಯತೆ ಇದ್ದರೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಎಲ್ಲ 224 ಶಾಸಕರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ನೀವು ಅದನ್ನು ತೀರ್ಮಾನ ಮಾಡಿದ್ದೀರಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ. ನಾನು ನಿಮ್ಮನ್ನ ಹತ್ತಿರದಲ್ಲಿ ನೋಡಿದ್ದೀನಿ. ಈ ಥರದ್ದು ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಖಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ಕಟ್ಕೊಳ್ಳೋದಕ್ಕೆ ನೀವೇ ತಯಾರಾಗಿದ್ದೀರಿ. ಏನು ಮಾಡಿದ್ದೀನಿ ಅಂತ ಸಾಧನೆ ಮಾಡ್ತಾರೆ. ಕ್ಯಾಬಿನೆಟ್ ಬೇರೆ ಬದಲೇ ಆಗಿದೆ, ಖಜಾನೆ ಖಾಲಿ ಇದೆ. ನಾವೇನು ಕೊಡ್ತಾ ಇದ್ದೀವಿ ಸೆಂಟ್ರಲ್ ಅಸಿಸ್ಟೆನ್ಸು, ಅದನ್ನು ಹೊರತುಪಡಿಸಿದ್ರೆ ಏನೂ ಆಗ್ತಾಯಿಲ್ಲ. ಹಾಗಾಗಿ ಇವರ ಸಾಧನಾ ಸಮಾವೇಶ ಶೂನ್ಯ ಸಂಖ್ಯೆ ಏನಿದೆ, ಇದಕ್ಕೆ ಸಿದ್ದರಾಮಯ್ಯನವರು ಅಂತವರು, ನನಗೆ ಬೇರೆಯವ್ರ ಬಗ್ಗೆ ನನಗೇನು ಅದು ಇದಿಲ್ಲ. ಸಿದ್ದರಾಮಯ್ಯನಂತ ಒಬ್ಬ ಬುದ್ಧಿವಂತರು ಈ ರೀತಿ ಸಣ್ಣ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ. ಇದಾಗಬಾರ್ದು. ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ಪುನಃ ಪರಿಶೀಲನೆ ಮಾಡಿ